ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ಮೇಯ್ನ್ ಆಗಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಇದು ಒಂದು ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ನನಗೆ ಕುಕ್ಕಿಂಗ್ ಬರಲ್ಲ, ಜನ್ಮಕ್ಕೆ ಹೋಗೋ ಮ್ಯಾಗಿ ಅಲ್ವಾ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಆ್ಯಂಡ್ ಮ್ಯಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಮ್ಯಾಗಿ ಜೊತೆ ಯಾಕೋ ತುಂಬ ಅನ್ನಿಸ್ತಿದೆ ಆಮ್ಲೆಟ್ ತಿನ್ನಬೇಕು ಅಂತ. ನಾನು ತುಂಬ ದಿವಸದಿಂದ ವೇಟ್ ಮಾಡ್ತಿದ್ದೆ ಆ್ಯಂಡ್ ಇವತ್ತು ಅದಕ್ಕೇ ಸದ್ಯಕ್ಕೆ ಒಂದು ಮೊಟ್ಟೆ ಎತ್ಕೊಂಡಿದ್ದೀನಿ. ಓಕೆ, ಆಲ್ ರೈಟ್. ಆ್ಯಂಡ್ ಮ್ಯಾಗಿ ಫಸ್ಟು ಮಾಡಿಬಿಡೋಣ. ಮ್ಯಾಗಿ ಮಾಡಾದ್ಮೇಲೆ ನೆಕ್ಸ್ಟು ಏನೂ ಇಲ್ಲ, ಜಸ್ಟ್ ಬರೀ ಹೆಂಚು ಮೇಲೆ ಹಾಕೋದಷ್ಟೇ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೊ ನಿಮಗೂ ಈ ಒಂದು ವ್ಲಾಗ್ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಒಬ್ಬಳೇ ಇರೋದು ಗೈಸ್, ಮನೇಲಿ ಯಾರೂ ಇಲ್ಲ. ನಮ್ಮ ಮಮ್ಮಿ ಕೆಲ್ಸಕ್ಕೆ ಹೋಗಿದ್ದಾರೆ, ಕೀರ್ತನ ಅಕ್ಕ ಮನೇಲಿದ್ದಾಳೆ ಆ್ಯಂಡ್ ನಾನು ಒಬ್ಬಳೇ ಇರೋದು. ಏನು ಮಾಡಲಿ, ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಏನೂ ಇಲ್ಲ, ಪಟ ಅಂತ ಮಾಡಿಬಿಡ್ತೀನಿ ಅಷ್ಟೇ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ನೋಡ್ತಾ ಇರಿ ಏನಾಗುತ್ತೆ ಅಂತ. ನಾನು ಕೂಡ ಸದ್ಯಕ್ಕೆ ಅದನ್ನು ತಿನ್ಬಿಟ್ಟು ಓದ್ಕೋಬೇಕು ಗೈಸ್. ಎಷ್ಟಿದೆ ಗೊತ್ತಾ ಓದ್ಕೊಳ್ಳೋದು. ಆ್ಯಕ್ಚುಲಾಗಿ ಓದ್ಕೊಳ್ಳೋದಿದ್ದು ನನ್ನ ಆಟ ನೋಡಿ ವ್ಲಾಗ್ಸ್ ಮಾಡಿಕೊಂಡು ಇದು ಕುದಿತಾ ಇದೆ, ನಾನೇನು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನು ಅಂದರೆ ಹುಷಾರು ಬೇರೆ ಇಲ್ಲ ಬೇಕು ನಮಗೆ. ಅದು ಯಾಕೆ ಈ ಥರ ಆಗ್ತಿದೆ ಗೊತ್ತಿಲ್ಲ, ಬಟ್ ಎನಿ ಟೈಮ್ ನಾನು ಹುಷಾರು ತಪ್ತಾನೇ ಇದ್ದೀನಿ. ಅದು ಯಾರು ಏನು ಮಾಡಿಸ್ತಿದ್ದರು ಅವ್ರ ಕಡೆಯಿಂದ, ನನ್ನ ಕಡೆಯಿಂದ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡ್ತಾ ಇರಿ ಬ್ಲಾಗ್ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಆ್ಯಂಡ್ ಒಂದು ಮೊಟ್ಟೆ ಇಲ್ಲಿಗೆ ಫುಲ್ಲು ಶಕ್ತಿಯುತವಾದ ಊಟಗಳನ್ನ ತಿಂತೀನಿ ಗೈಸ್. ಅಂತೂ ಇಂತೂ ಫೈನಲಿ ಕೂಡ ಮ್ಯಾಗಿ ಬಂದಿದ್ದಾಯಿತು. ನೆಕ್ಸ್ಟ್ ನಾನು ಡ್ಯಾನ್ಸ್ ನೋಡಿ ನಗಿಬೇಡಿ. ಡ್ಯಾನ್ಸ್ ಮಾಡ್ತೀನಲ್ಲ ಸೂಪರ್ ಆಗಿದೆ. ಆ್ಯಕ್ಚುಲಾಗಿ ನಾನು ಫಸ್ಟು ರೀಲ್ಸ್ ಮಾಡೋಳು. ವ್ಲಾಗಿಗೆ ಬಂದಿದ್ದೀನಿ ಇವಾಗ. ನಿಮ್ಮೆಲ್ಲರ ಸಪೋರ್ಟ್ ಅವಾಗೇ ಅಷ್ಟಿತ್ತು. ಇನ್ನು ನಾನು ವ್ಲಾಗ್ಸ್ ಮಾಡಿದ್ರೆ ಎಷ್ಟು ಬರಲ್ಲ, ಯೂಟ್ಯೂಬಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಬರಲ್ಲ ಅಂತ ಬಂದಿದ್ದೀನಿ. ಕೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು? ಗೈಸ್ ರೆಡಿ ಆಗಿದೆ. ಈಗ ಸದ್ಯಕ್ಕೆ ಏನು ಅಂದರೆ ಸ್ಟಫಿಂಗ್ಸ್ ಮಾಡೋಣ. ನಂಗೆ ಬರಲ್ಲ ಆ್ಯಕ್ಚುಲಾಗಿ ಬಟ್ ಟ್ರೈ ಮಾಡೋಣ. ಓಕೆ, ಇನ್ನು ಆಮ್ಲೆಟ್ ಹಾಕಬೇಕು ಆ್ಯಂಡ್ 100% ಚೆನ್ನಾಗಿ ಹಾಕ್ತೀನಿ ಆಮ್ಲೆಟ್. ಫಸ್ಟ್ ಎಲ್ಲ ಗೈಸ್ ನಾನು ಮಾಡೋ ಆಮ್ಲೆಟ್ ಎಷ್ಟು ಜನ ಕ್ರೇಜ್ ಇತ್ತು ಗೊತ್ತಾ? ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಹಳೆ ಮನೆ ಹತ್ರ ಇದ್ವಿ ನಾವು. ಅವಾಗ ಎಷ್ಟು ಜನ ಹೇಳ್ತಿದ್ರು ಗೊತ್ತಾ, ಇಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮಮ್ಮಿನೇ ಹೇಳ್ತಿದ್ರು ಗೊತ್ತಾ ಬಾಯ್ಬಿಟ್ಟು, ಇಲ್ಲ ಅವಳು ಚೆನ್ನಾಗಿ ಮಾಡ್ತಾಳೆ ಆಮ್ಲೆಟು ಅಂತ. ಬಟ್ ಈಗ ಒಂದೇ ಒಂದು ಮೊಟ್ಟೆ ಎತ್ಕೊಂಡಿದ್ದೀನಿ, ಸಾಕು. ನನಗೆ ಯಾಕೋ ಜಾಸ್ತಿ ಬೇಡ ಅನಿಸ್ತು. ಹೆಂಚು ಕಾಯಕ್ಕೆ ಇಡುವ ಸಮಯ. ನಾನೇನು ದೊಡ್ಡ ಬ್ಲಾಗರ್ ಥರನೇ ಆಡ್ತಾ ಇದ್ದೀನಲ್ವ, ಬಟ್ ನಿಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ನನಗೇನು ಅಡುಗೆನೂ ಮಾಡೋಕ್ಕೆ ಬರಲ್ಲ ಅಂತ. ಅದೇನು ಗೊತ್ತಾ, ಅಂದರೆ ಹೇಳ್ದೆ ಅಲ್ಲ, ಎಲ್ಲರೂ ಆಲ್ಮೋಸ್ಟ್ ಹೇಳ್ತಿದ್ರು. ವಿತ್ ನಮ್ಮ ಅಮ್ಮನೇ ಹೇಳ್ತಾ ಇತ್ತು ನಾನು ಮಾಡ್ಕೊಡೋ ಆಮ್ಲೆಟ್ಗೆ, ಚೆನ್ನಾಗಿ ಮಾಡ್ತಾಳೆ ಅವಳು ಆಮ್ಲೆಟ್. ಇವಾಗೂ ಅಷ್ಟೇ ಗೈಸ್, ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಕೇಳ್ತಾರೆ ಗೊತ್ತಾ, ಆಮ್ಲೆಟ್ ಮಾಡಿಕೊಡು, ಚೆನ್ನಾಗಿ ಮಾಡಿಕೊಡು ಅಂದರೆ. ಏನು ಗೊತ್ತಾ, ನನಗೊಂಥರ ಖುಷಿ. ಅಂದರೆ ನಂಗೆ ಬರೋದೇ ಒಂದು ಫ್ಯೂ ಐಟಮ್ಸು,
ಬಟ್ ಅದರಲ್ಲೂ ನಾನು ಸಖತ್ತಾಗಿ ಮಾಡ್ತೀನಿ, ಸೂಪರಾಗಿ ಮಾಡ್ತೀನಿ ಅಂತ ಹೇಳಿದಾಗ ನನಗೆ ಹೆವಿ ಒಂಥರ ಇಷ್ಟ ಆಗುತ್ತೆ. ಬಟ್ ನಾನು ಚಿಕ್ಕವಳಿರ್ಬೇಕಾದ್ರೆ ಸ್ಕೂಲೆಲ್ಲ ಮುಗಿಸ್ಕೊಂಡು ಬರ್ತಿದ್ದಲ್ಲ, ಆವಾಗ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದಾಗ ಅವಾಗ ನನಗೆ ಯಾವ ಥರ ಅಂತಂದರೆ ಒಂಥರ ಖುಷಿ ನನಗೆ, ಏನಾದರೂ ಮಾಡ್ಕೊಂಡು ತಿನ್ನಬೇಕು ಆ ಥರ ಎಲ್ಲ. ಅಂದರೆ ಅವಾಗೂ ಅಷ್ಟೇ ಅಮ್ಮ ಅಕ್ಕ ಇಬ್ಬರು ಕೆಲ್ಸಕ್ಕೆ ಹೋಗ್ತಾಯಿದ್ರು. ಸೊ ಅವಾಗ ಏನು ಸಿಗುತ್ತೋ ಆವಾಗ ನಮ್ಮನೇಲಿ ಎನಿ ಟೈಮ್ ಮೊಟ್ಟೆ ಇರ್ತಾಯಿತ್ತು. ಇವಾಗ ಥರನೇ ಅವಾಗೂ ಮೊಟ್ಟೆ ಇರ್ತಿತ್ತು. ಆವಾಗ ಹೋಗೋದು, ಮೊಟ್ಟೆ ಎತ್ಕೊಳ್ಳೋದು, ಆಮ್ಲೆಟ್ ಮಾಡ್ಕೊಳ್ಳೋದು, ತಿನ್ನೋದು, ಬರೀ ಇದೆ ಕತೆ ನಂದು. ಬಟ್ ಆಚೆ ಎಲ್ಲರೂ ತುಂಬ ಮೆರೀತಿದ್ದೆ. ಇವಾಗ ಸದ್ಯಕ್ಕೆ ನಾನು ಆಚೆ ಎಲ್ಲೂ ಹೋಗಲ್ಲ, ದೊಡ್ಡವಳಾಗಿದ್ದೀನಲ್ಲ ಅದಕ್ಕೆ. ಬಟ್ ಚಿಕ್ಕವಳಿದ್ದಾಗ ಎನಿ ಟೈಮ್ ಆಚೆ ಇರ್ತಿದ್ದೆ, ಸಕ್ಕದಾಗಿ ಆಟ ಆಡ್ತಿದ್ದೆ, ಎನಿ ಟೈಮ್ ಆಟ ಆಡ್ತಿದ್ದೆ. ಆ್ಯಂಡ್ ಅಂದರೆ ಚೆನ್ನಾಗಿತ್ತು ಅಂತ, ಸೂಪರಾಗಿರ್ತಿತ್ತು. ಆ್ಯಂಡ್ ನಂಗೆ ತುಂಬ ಹೊಟ್ಟೆ ಹಸಿತಿದೆ. ಆ್ಯಂಡ್ ಈ ಹೆಂಚು ಬೇರೆ ಕಾಯ್ತೀನಿ. ಆ್ಯಂಡ್ ಈಗ ಆಮ್ಲೆಟ್ ಹಾಕುವಂಥ ಸಮಯ. ಆಮ್ಲೆಟ್ ಹಾಕೊಂಡು ಚಿನ್ಬಿಟ್ಟು ಚೆನ್ನಾಗಿ ಇಲ್ಲಿ ನೋಡಿ ರೆಡಿ ಆಗಿಬಿಟ್ಟಿದ್ದೆ ಆಲ್ರೆಡಿ. ಆ್ಯಂಡ್ ರೆಡಿ ಆಗಿದ್ದಲ್ಲ, ಸೊ ಚೆನ್ನಾಗಿ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೀ ಫೈರ್ ಆಡ್ತೀನಿ. ಆಮೇಲೆ ಎದ್ದು ಕೆಲಸ ಮಾಡಬೇಕು. ಆ್ಯಕ್ಚುಲಾಗಿ ಇವತ್ತು ಶುಕ್ರವಾರ ಪೂಜೆ ಮಾಡಬೇಕು ಮನೇಲಿ, ಇಲ್ಲಾಂದ್ರೆ ಅಮ್ಮ ಬಂದು ಮುಗಿಸ್ಬಿಡ್ತಾರೆ. ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಬೊಂಬಾಟಾಗಿ ಬಂದಿರ್ತೀರಿ, ತೋರಿಸ್ತೀನಿ ಒಂದು ನಿಮಿಷ. ನಾನು ಒಬ್ಳು ಕುಕಿಂಗ್ ಬ್ಲಾಗರ್ ಆಗ್ಬೋದು ಗೈಸ್, ಏನಂತೀರಾ ಅಲ್ವಾ? ನಿಜವಾಗ್ಲು ನಾನು ಆಗ್ಬಿಟ್ಟು ನಾನು ಮಾಡ್ಕೊಳ್ಳೋದು ಯಾರು ತಿನ್ನಲ್ಲ. ಆಮೇಲೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ಮಾಡಿದ್ದೀನಿ ಗೊತ್ತಾ ನಾನು, ಇರಿ ತೋರಿಸ್ತೀನಿ. ಸ್ವಲ್ಪ ಏನು ಹೇಳ್ತಾರೆ, ಒಂಥರ ಇಷ್ಟ. ಎಣ್ಣೆ ಹಾಕ್ತಾರ ಗೈಸ್ ಇದಕ್ಕೆ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಾನು ಒಬ್ಬಳೇ ಇದ್ರೂ ಈ ಥರನೇ ಫುಲ್ ಜಾಲಿಯಾಗಿ ಇರ್ತೀನಿ ಅಂದ್ಕೊಳ್ಳಿ. ಮೇಯ್ನಾಗಿ ಮ್ಯಾಗಿ ಅಂತೂ ಚೆನ್ನಾಗಿತ್ತು ಅಂತ ನಾನು ಒಬ್ಬಳೇ ಅನ್ಸತ್ತೆ ಹೇಳ್ತಾ ಇರೋದು. ಬಟ್ ಈ ಒಂದು ವ್ಲಾಗ್ನ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಯಾಕೆ ಅಂತಂದರೆ ನಾನು ಒಬ್ಬಳೇ ಇದ್ದರೂ ಕೂಡ ನನಗೇನು ಬೇಜಾರಾಗಲ್ಲ, ಯಾಕಂದರೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಫಸ್ಟಿಂದನೂ. ಇನ್ಮೇಲಿಂದ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸು ಕೂಡ ಮಾಡ್ತೀನಿ, ಹಂಗೆ ಶಾರ್ಟ್ಸು ಕೂಡ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.